ಬಾಯ್ ನ್ಯೂಸ್ಗೆ ಸ್ವಾಗತ. ವಾಗುವಂತೆ ಉತ್ಸಾಹಭರಿತ, ಗಂಭೀರ ಹಾಗೂ ಸ್ಪಷ್ಟವಾದ ಧ್ವನಿ ಬದಲಾವಣೆಗಳೊಂದಿಗೆ ವಾಯ್ಸ್ ಮಾಡ್ಯುಲೇಷನ್ ಇಂಡಿಕೇಶನ್ ಸಿದ್ಧಪಡಿಸಲಾದ ಸ್ಕ್ರಿಪ್ಟ್ ಇಲ್ಲಿದೆ. ಜಿ ಬಾಯ್ ನ್ಯೂಸ್ ಟಿವಿ ಮೈನಸ್ ವಿಶೇಷ ಸುದ್ದಿ ಪ್ರಸಾರ. ಕ್ಯಾಮೆರಾ ಮುಖ ಮಾಡಿ ಮುಗುಡು ನಗುತ್ತಾ, ನಂತರ ಗಂಭೀರ ಭಾವನೆಯೊಂದಿಗೆ ಆಂಕರ್ ಉತ್ಸಾಹದ ಧ್ವನಿಯಲ್ಲಿ ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. आंधे लेका कीड़ा लाया पकड़े का काय लेका हो लेके जा कीड़ा लेका कीड़े लेका बोल बसवा ಬಳ್ಳಾರಿ ರೋಡಲ್ಲಿರುವಂತ ಇಂದಿನ ಪ್ರಮುಖ ಸುದ್ದಿ: ಉಪಹಾರ ಸೇವಿಸಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಆತಂಕಕಾರಿ ಘಟನೆ ಸಿಂಧನೂರಿನಲ್ಲಿ ನಡೆದಿದೆ. ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಲು ಬಿಜೆಪಿ ಹಿರಿಯ ಮುಖಂಡ ಕೆ. ಕರಿಯಪ್ಪ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ವೈದ್ಯಾಧಿಕಾರಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸೂಚನೆ ನೀಡಿರುವ ಅವರು ಘಟನೆ ಕುರಿತು ಶಾಲೆಯ ವಾರ್ಡನ್ ಹಾಗೂ ಪ್ರಾಂಶುಪಾಲರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ರಸ್ತೆಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬೆಳಗಿನ ಉಪಹಾರ ಸೇವಿಸಿದ ಬಳಿಕ ಬರೋಬ್ಬರಿ 22 ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾಗಿತ್ತು. ತಕ್ಷಣವೇ ಎಲ್ಲಾ ವಿದ್ಯಾರ್ಥಿಗಳನ್ನು ನಗರದ ಸರ್ಕಾರಿ ಮಕ್ಕಳ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈ ಘಟನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಕೆ. ಕರಿಯಪ್ಪ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಯಲ್ಲಿ ವೈದ್ಯರಿಂದ ಮಾಹಿತಿ ಪಡೆದ ಕೆ. ಕರಿಯಪ್ಪ ಅವರು ಯಾವುದೇ ವಿದ್ಯಾರ್ಥಿಗೆ ತೊಂದರೆಯಾಗದಂತೆ ಅಗತ್ಯ ಔಷಧೋಪಚಾರ ಹಾಗೂ ಸಮರ್ಪಕ ವೈದ್ಯಕೀಯ ಸೇವೆ ಒದಗಿಸಬೇಕು, ಚಿಕಿತ್ಸೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ವಹಿಸಬಾರದು ಎಂದು ವೈದ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಬಳಿಕ ವಸತಿ ಶಾಲೆಯ ವಾರ್ಡನ್ ಹಾಗೂ ಪ್ರಾಂಶುಪಾಲರೊಂದಿಗೆ ಚರ್ಚಿಸಿದ ಅವರು ಬೆಳಗಿನ ಉಪಹಾರದಲ್ಲಿ ಏನು ತೊಂದರೆಯಾಗಿತ್ತು, ಆಹಾರದ ಗುಣಮಟ್ಟ ಹಾಗೂ ತಯಾರಿಕೆ ಮತ್ತು ವಿತರಣೆಯಲ್ಲಿ ಲೋಪಗಳು ನಡೆದಿವೆಯೇ ಎಂಬ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಂಡರು. ಮುಂದೆ ಇಂತಹ ಅನಾಹುತಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪುರ, ಶರಣಬಸವ ನಾಗರಬೆಂಚಿ, ಮುತ್ತುಬರ್ಸಿ, ಬಸವರಾಜ ನಾಯಕ, ವಿರೂಪಾಕ್ಷಿಗೌಡ, ಹಸೇನಪ್ಪ ಸೋಲಂಗಿ, ನವೀನ್ ಕಠಾರಿ, ಶಿವಮಣಿ ತುರುವಿಹಾಳ, ರಾಜು ಅಡವಿಬಾವಿ, ಮಲ್ಲಿಕಾರ್ಜುನ ಕುನ್ನಟಗಿ, ನಿರುಪಾದಿ ಪುಲದಿನ್ನಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಘಟನೆಯು ಸಾರ್ವಜನಿಕರು ಹಾಗೂ ಪೋಷಕರಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ವಿದ್ಯಾರ್ಥಿಗಳ ಆರೋಗ್ಯ ಏರುಪೇರಾಗಲು ನಿಖರ ಕಾರಣವೇನು ಎಂಬುದರ ಕುರಿತು ಸೂಕ್ತ ತನಿಖೆಯಾಗಬೇಕು. ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಮತ್ತು ಸಾರ್ವಜನಿಕರು ಬಲವಾಗಿ ಆಗ್ರಹಿಸಿದ್ದಾರೆ. ವರದಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಜಿ ಬಾಯ್ ನ್ಯೂಸ್ ಟಿವಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ. ಧನ್ಯವಾದಗಳು. ನಮಸ್ಕಾರ. ಬಳ್ಳಾರಿ ರೋಡಲ್ಲಿರುವಂಥ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಈಗಾಗಲೇ ಸುಮಾರು 22 ಮಕ್ಕಳು ಬೆಳಗಿನ ಉಪಹಾರ ತೆಗೆದುಕೊಂಡ ನಂತರ ಅಸ್ತವ್ಯಸ್ತಗೊಂಡು ಸಿಂಧನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿ ಅಲ್ಲಿರುವಂಥ ಆಡಳಿತ ವರ್ಗದವರು, ವಾರ್ಡನ್ಗಳಿರ್ಬೋದು, ಹಾಸ್ಟೆಲ್ ಸೂಪರಿಂಟೆಂಟು ಕೂಡ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ವಿಷಪೂರಿತವಾದ ಆಹಾರವನ್ನು ಕೊಟ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆಗಿದ್ದರಿಂದ ಇವತ್ತಿನ ದಿವಸ ಈ ಹಾಸ್ಪಿಟ್ಲಲ್ಲಿ ಜಾಯ್ನ್ ಆಗಿ ಎಲ್ಲ ಮಕ್ಕಳು ದೇವ್ರ ದಯದಿಂದ ಸುರಕ್ಷಿತವಾಗಿ ಅಪಾಯದಿಂದ ಪಾರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಮುರಾರ್ಜಿ ಸ್ಕೂಲ್ಗಳಲ್ಲಿರ್ಬೋದು ಅಥವಾ ಯಾವುದೇ ಹಾಸ್ಟೆಲ್ಗಳಲ್ಲಿ ಈಗಾಗಲೇ ಸಾಕಷ್ಟು ಫುಡ್ ಸಪ್ಲೈ ಮಾಡುವಂಥ ಕಾಂಟ್ರಾಕ್ಟರ್ ಇರ್ಬೋದು, ಅಲ್ಲಿರುವಂಥ ಸಿಬ್ಬಂದಿಗಳು, ನಾನು ದಯವಿಟ್ಟು ಅವರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸರ್ಕಾರದ ದುಡ್ಡಿನಿಂದ ಬಂದಂಥ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಸರ್ಕಾರದ ಹಾಸ್ಟೆಲ್ಗಳಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕಂತ ನಾನು ಮನವಿಯನ್ನು ಮಾಡ್ತಿದ್ದೆ. ಇಲ್ಲಾಂದರೆ ಇಂಥ ವಿಷಪೂರಿತ ಆಹಾರಗಳನ್ನು, ಅಕ್ಕಿಗಳನ್ನು, ಓಲ್ಡ್ ಸ್ಟಾಕ್ ಅಕ್ಕಿ ಮತ್ತು ತರಕಾರಿ ಮತ್ತು ಬೇಳೆಯನ್ನು ಓಲ್ಡ್ ಸ್ಟಾಕ್ ತಂದು ಮಕ್ಕಳಿಗೆ ಜೀವದ ಅಪಾಯವನ್ನು ತಂದು ಕೊಡುವಂಥ ಕೆಲಸ ಯಾರು ಮಾಡಬಾರ್ದು. ಅಂಥ ಕೆಲಸ ಮಾಡಿದವರಿಗೆ ದೇವರು ಮೆಚ್ಚುವುದಿಲ್ಲ ಅಂತೇಳಿ ನಾನು ಇವತ್ತು ತಮ್ಮಲ್ಲಿ ಮನವಿ ಮುಖಾಂತರ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳಿಗೂ ಮತ್ತು ಅಧಿಕಾರಿಗಳು
ಯಾಕಂದರೆ ಇಲ್ಲಿ ಸಿನ್ನೂರು ತಾಲೂಕಿನಲ್ಲಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಭಾಳಷ್ಟು ಜನ ಮಕ್ಕಳು ಓದಲು ಭಾಳಷ್ಟು ಜನ ಇರ್ತಾರೆ. ಆದರೆ ಈ ಸರ್ಕಾರದಲ್ಲಿ ಕಳಪೆ ಆಹಾರವನ್ನು ಸಪ್ಲೈ ಮಾಡುವಂಥ ಮತ್ತು ಶಾಸಕರು ಮತ್ತು MLC ಇಂದಿರುವಂಥ ಕೆಲವು ನಾಯಕರುಗಳು ಫುಡ್ ಸಪ್ಲೈ ಮಾಡಿ ಕಳಪೆ ಫುಡ್ಡನ್ನು ಸಪ್ಲೈ ಮಾಡಿ ಮಕ್ಕಳನ್ನು ಜೀವ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ಕೇಸನ್ನು ದಾಖಲಿಸಿ ಅವ್ರನ್ನ ಒಳಗಾಕುವಂಥ ಕೆಲಸ ಆಗಬೇಕಂತೇಳಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೆ.